If you're also one of the person like me who don't like eating an yellow part of an egg, then this video is for you. Hello viewers, welcome back. ಈ ಥರ ಎಗ್ ತೊಕ್ಕು ಮನೆಯಲ್ಲಿ ಕುಕ್ ಮಾಡಿ ನೋಡಿ, ಪಕ್ಕ ಯೆಲ್ಲೋ ಪಾರ್ಟ್ ಕೂಡ ಚೆನ್ನಾಗಿ ತಿಂತೀರಿ. ಈಗ ಒಂದು ಪ್ಯಾನಲ್ಲಿ 3-4 ಸ್ಪೂನ್ಸ್ ಆಫ್ ಆಯಿಲ್ ತೊಗೊಳ್ಳಿ. ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರೋ ಐಟಮ್ಸ್ ಎಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಬಿಡಿ. ಈಗ ಇದರಲ್ಲಿ 1 ಸ್ಪೂನ್ ಸಾಸಿವೆ, ಬೆಳ್ಳುಳ್ಳಿ 3-4, ಕರಿಬೇವು ಸೊಪ್ಪು 10, ಮೆಣಸು 4-5, ಲವಂಗ 3-4, ಚಕ್ಕೆ ಚಿಕ್ಕ ಪೀಸ್ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ 2 ಚಿಕ್ಕ ಸ್ಮಾಲ್ ಸೈಜ್ಡ್ ಆನಿಯನ್ಸು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಕುಕ್ ಆಗಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಕುಕ್ ಆದಮೇಲೆ ಈಗ ಚಿಲ್ಲಿ ಬಂದುಬಿಟ್ಟು 3-4 ನೀವು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಸ್ಪೂನ್ ಹಾಕ್ಕೊಂಡು ಆ ಸ್ಮೆಲ್ ಹೋಗೋವರೆಗೂ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋಸ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ 1 ಸ್ಪೂನ್ ಸಾಲ್ಟು, 1 ಸ್ಪೂನು ಚಿಲ್ಲಿ ಪೌಡರು ಮತ್ತು ಹಳದಿ ಪೌಡರು 1 ಸ್ಪೂನು ಮತ್ತು ಧನಿಯಾ ಪೌಡರು 1/2 ಸ್ಪೂನ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನು ಶುಗರ್ ಹಾಕ್ಕೊಳ್ಳಿ. ಸೊ ಜಾಸ್ತಿನೂ ಶುಗರ್ ಹಾಕೋಕೆ ಹೋಗ್ಬೇಡಿ, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಲೈಟಾಗಿ ಎಲ್ಲ ಫ್ರೈ ಆದಮೇಲೆ ಈಗ ನಾನು ಆಲ್ರೆಡಿ ಎಗ್ಸ್ 3 ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ 3 ಎಗ್ಸ್ ಈಗ ನಾನು ಇದರಲ್ಲಿ ಕ್ರ್ಯಾಕ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇಂಪಾರ್ಟೆಂಟ್ ನೋಟ್ ಏನಂದರೆ, ಎಗ್ನ ಜಸ್ಟ್ ಕ್ರ್ಯಾಕ್ ಮಾಡಿ ಮಾತ್ರನೇ ಹಾಕಬೇಕು, ಅದನ್ನು ಮಿಕ್ಸ್ ಅಂತೂ ಮಾಡಲೇಬಾರ್ದು. ಯಾವ ಥರ ನಾನು ಕ್ರ್ಯಾಕ್ ಮಾಡಿ ಹಾಕ್ತಾಯಿದ್ದೀನೋ ಅದೇ ಥರ ಜಸ್ಟ್ ಕ್ರ್ಯಾಕ್ ಮಾಡಿ ಜಸ್ಟ್ ಬಿಟ್ಬಿಡಿ, ಅದನ್ನಂತೂ ಮಿಕ್ಸ್ ಮಾಡೋಕ್ಕಂತೂ ಹೋಗಲೇಬೇಡಿ. ಸೊ ಇಲ್ಲೇ ನಮಗೆ ಮೇಯ್ನಾಗಿ ಆ ಎಗ್ ಸ್ಮೆಲ್ ಬರೋದಿರ ನಾವು ಈ ರೆಸಿಪಿಯನ್ನು ಟ್ರೈ ಮಾಡೋದು. ಸೊ ಇದೀಗ ಆ ಎಗ್ ಮೇಲೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಹಳದಿ ಪೌಡರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಲೈಟಾಗಿ ಎಲ್ಲ ಹಾಕ್ಕೊಳ್ಳಿ. ಜಾಸ್ತಿನೂ ಸಾಲ್ಟ್ ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ಆಲ್ರೆಡಿ ಸಾಲ್ಟ್ ಹಾಕಿದ್ದೀರಾ. ಈಗ ಒಂದು ಸ್ಮಾಲ್ ಪಿಂಚ್ ಆಫ್ ಗರಂ ಮಸಾಲ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಅಥವಾ ಕೊರಿಯಾಂಡರ್ ಎಲೆಗಳು ಹಾಕ್ಕೊಂಡು ಎಲ್ಲ ಬಿಟ್ಬಿಡಿ. ಅದನ್ನು ಮಿಕ್ಸ್ ಮಾಡೋಕ್ಕಂತೂ ಹೋಗಲೇಬೇಡಿ. ಈಗ ಮಿಕ್ಸ್ ಮಾಡ್ದಿರಾನೆ ಇದನ್ನು ನಾನು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದು ಕಟ್ ಮಾಡ್ಕೊಳ್ತಾ ಇದ್ದೀನೋ ಅದನ್ನು ಜಸ್ಟ್ ತಿರುಗಿಸ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ನಾನು ಈಗ ಬಂದುಬಿಟ್ಟು ಇದು ಮಿಕ್ಸ್ ಮಾಡಲೇ ಇಲ್ಲ. ಸೊ ಈ ಎಗ್ ತೊಕ್ಕು ಮಾಡಬೇಕಂದ್ರೆ ಮೇಯ್ನಾಗಿ ಇದನ್ನು ಮಿಕ್ಸ್ ಮಾಡಲೇಬಾರ್ದು, ಜಸ್ಟ್ ತಿರ್ಗಿಸ್ಕೊಂಡು ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಆದಮೇಲೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಅಥವಾ ಕೊರಿಯಾಂಡರ್ ಲೀವ್ಸ್ ಹಾಕಿಬಿಟ್ಟು ಜಸ್ಟು ಹಾಗೆ ಬಿಟ್ಬಿಡಿ. ಸ್ವಲ್ಪ ಕುಕ್ ಆಯಿತು ಅಂತ ಗೊತ್ತಾದಮೇಲೆ ಅದನ್ನು ಹಾಗೆ ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ರೈಸ್ಗೆ, ಚಪಾತಿಗೆ, ದೋಸೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲೋ ಸ್ಮೆಲ್ ಕೂಡ ಬರೋದಿಲ್ಲ. ಸೊ ಯಾರ್ಯಾರಿಗೆ ಎಗ್ ಸ್ಮೆಲ್ ಎಲ್ಲೋ ಪಾರ್ಟ್ ತಿನ್ನೋಕೆ ಇಷ್ಟಪಡಲ್ಲೋ ಅಂಥವ್ರಿಗೆಲ್ಲ ಈ ಥರ ರೆಸಿಪಿ ಕುಕ್ ಮಾಡಿ ನೀವು ಸರ್ವ್ ಮಾಡಿ, ಪಕ್ಕ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಫಾಲೋ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ಥ್ಯಾಂಕ್ you so much for watching Vanisha's vlogs.